ಕರಿಬೇ ಸೊಪ್ಪು ಕಿತ್ಕೊಂಡ್ಬಂದಿದ್ದಾರೆ. ಏನಾದರೂ ಈ ಮಳೆಗೆ ಚಳಿಗೆ ಮಾಡಿಕೊಡ್ಬೇಕಂತೆ ಅವ್ರಿಗೆ. ಏನು ಮಾಡಿಕೊಡೋದು ನೋಡೋಣ. ಸಬ್ಬಕ್ಕಿ ಸೊಪ್ಪು ನಮ್ಮದೇ ಫ್ರೆಂಡ್ಸ್, ನಮ್ಮ ಜಮೀನಲ್ಲಂತೆ. ಹೌದು ಫ್ರೆಂಡ್ಸ್, ನಮ್ಮನೆ ಹತ್ರನೇ ನೋಡಿ, ಅಲ್ಲಿ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ಸಬ್ಬಕ್ಕಿ ಸೊಪ್ಪು, ದಂಟು ಸೊಪ್ಪು ಇದೆ. ದಂಟು ಸೊಪ್ಪು ಚೆನ್ನಾಗಿಲ್ಲ ನೋಡಿ, ಅದೇ ಸಬ್ಬಕ್ಕಿ ಸೊಪ್ಪು, ದಂಟು ಸೊಪ್ಪು. ಮಳೆಗೆ ನಾನು ಹೋಗಿಲ್ಲ. ಮಳೆ ಬೆಳಗ್ಗೆಯಿಂದ ಫುಲ್ಲು ಮಳೆ ಅಂದರೆ ಮಳೆ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಮಳೆ ನಿಂತೋಗುತ್ತೆ, ಇನ್ನು ಸ್ವಲ್ಪ ಹೊತ್ತು ಮತ್ತೆ ಜೋರಾಗಿ ಬರುತ್ತೆ. ನಮ್ಮ ಯಜಮಾನರು ಚಳಿಗೆ ಹೋಗುವ ಅಂತಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಈ ಚಳಿಗೆ ಈ ಮಳೆಗೆ ಏನಾದರೂ ಬಿಸಿ ಬಿಸಿ ಮಾಡಿ ತಿನ್ನೋಣ. ಏನು ಮಾಡಿ ತಿನ್ನೋದು ನೋಡೋಣ. ಕಡಲೆ ಹಸಿಟ್ಟು ತೊಗೊಂಬಂದಿಟ್ಟಿದ್ದಾರೆ. ನಾನು ನಮ್ಮ ಯಜಮಾನ್ರಿಗೆ ಏನು ಬೋಂಡ ಮಾಡಿಕೊಡು ಅಂತ ಕೇಳಿದ್ರು. ಮೊನ್ನೆನೇ ಕೇಳಿದರು ಪಾಪ, ಮಳೆ ಬರ್ತಾ ಇದೆಯಲ್ಲ, ಚೆನ್ನಾಗಿರುತ್ತೆ ಮಳೆಗಾಲಕ್ಕೆ ಮಾಡಿಕೊಡು ಅಂತ. ನಾನು ಕಡಲೆ ಹಸಿಟ್ಟು ಖಾಲಿ ಆಗಿದೆ, ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದೆ. ಸರಿ ತೊಗೊಂಬರ್ತೀನಿ ಅಂತ ಹೋಗಿ ತೊಗೊಂಬಂದಿದ್ದಾರೆ. ನಾನು ಬೇರೆ ಏನಾದರೂ ಮಾಡೋಣ, ಕಡಲೆ ಹಸಿಟ್ಟಿಲ್ಲ, ನಾನು ಬೇರೆ ಏನಾದರೂ ಮಾಡಿಕೊಡ್ತೀನಿ, ಮೊಸರು ತೊಗೊಂಬ ಅಂತ ಹೇಳಿದ್ದೆ ಅವ್ರಿಗೆ. ಅವ್ರು 1/4 ಲೀಟ್ರ್ ಮೊಸರು ತೊಗೊಂಡು ಮತ್ತು ಕಡಲೆ ಹಸಿಟ್ಟು ಸಹ ತಗೊಂಡು ಕೊಟ್ಟಿದ್ದಾರೆ, ಇದರಿಂದ ಬೋಂಡ ಮಾಡಿಕೊಡು ಅಂತ. ಮತ್ತು ಫ್ರೆಂಡ್ಸ್, ಇನ್ನೂ ಒಂದು ಏನು ಅಂತಂದರೆ, ನಾನು ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ನಲ್ಲ, ಆದರೂ ನನಗೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ನೋಡ್ಬೋದು ಏನಕ್ಕೆ ಇಲ್ಲೆಲ್ಲ ಪಾತ್ರೆ ಇಟ್ಟಿದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತಾಗಿರ್ಬೋದು, ಹೊರಗಡೆ ತುಂಬ ಮಳೆ ಬರ್ತಾ ಇದೆಯಲ್ಲ, ಮಳೆ ಬಂದರೆ ಆ ಮಳೆ ನೀರೆಲ್ಲ ಅಡುಗೆ ಮನೆಯಲ್ಲಿ ಇನ್ನೂ ಬರುತ್ತೆ ಫ್ರೆಂಡ್ಸ್, ತುಂಬಾ ಸೋರುತ್ತೆ. ನೋಡ್ಬೋದು ಅಲ್ಲೆಲ್ಲ ಪಾತ್ರೆಗಳು ಇಟ್ಟಿದ್ದೀನಿ. ನನಗೆ ಮನೆ ರೆಡಿ ಮಾಡಿಕೊಡು ಅಂತ ಹೇಳಿದ್ಕೆ ನೋಡಿ, ಟೈಲ್ಸು, ಕೆಳಗಡೆ ಟೈಲ್ಸು ಎಲ್ಲ ಹಾಕ್ಕೊಟ್ರು. ಆದರೆ ನನಗೆ ಮೇಲೆ ಸೀಟು ಸ್ವಲ್ಪ ಒಡೆದೋಗಿರೋ ಸೀಟ್ನ ರೆಡಿ ಮಾಡಿಕೊಡೋಕ್ಕಾಗಿಲ್ಲ. ನನಗೆ ಸ್ಟಾರ್ಟಿಂಗೆಲ್ಲ ಹೇಳಿದೆ, ನಾನು ಮನೆ ರೆಡಿ ಮಾಡಿಸ್ಬೇಕಾದ್ರೇ ಫಸ್ಟ್ ಅದನ್ನ ರೆಡಿ ಮಾಡಿಸ್ಕೊಟ್ಬಿಡು ಅಂತ. ಅದಕ್ಕೆ ನಮ್ಮ ಯಜಮಾನ್ರು, ಇಲ್ಲ ನಾನು ಲಾಸ್ಟಲ್ಲಿ ಮಾಡಿಕೊಡ್ತೀನಿ, ನಿನ್ಗೆ ಯಾಕೆ ಸುಮ್ಮನೆ ಇರು ಅಂತ ಅಂದ್ಬಿಟ್ರು. ಸರಿ ಹೌದೇನೋ ಮಾಡಿಕೊಡ್ತಾರೆ ಅಂತಂದು ಸುಮ್ಮನೆ ಆದರೆ ಎಲ್ಲ ಕಟ್ ಮಾಡ್ಕೊತೀನಿ. ಬೆಳಕು ಜಾಸ್ತಿ ಆಗಿದೆ ಅಲ್ಲ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಎಲ್ಲೂ ಇಟ್ಕೊಳಕ್ಕಾಗಲ್ಲ. ಇವ್ರ ಕೈಗೆ ಕೊಬ್ಬರಿ ಏನಾದ್ರು ಕೊಟ್ಟರೆ, ಒಂದು ತೆಂಗಿನಕಾಯಿ ಕೊಟ್ಟರೆ ಫುಲ್ಲು ದೊಡ್ಡ ಚಿಪ್ಪೆಲ್ಲ ಖಾಲಿ ಮಾಡ್ಬಿಟ್ಟು ನೋಡಿ ಇಷ್ಟು ತಂದು ಕೊಡ್ತಾರೆ. ಇವ್ರಿಗೆ ಕೊಬ್ಬರಿ ತಿನ್ನೋ ಹುಚ್ಚು. ಸಬ್ಬಕ್ಕಿ ಸೊಪ್ಪು ಕಿತ್ಕೊಂಬ ಅಂದರೆ ನಾನು ಸ್ವಲ್ಪ ಹೇಳಿದ್ರೆ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಕಿತ್ಕೊಂಡ್ಬಂದಿದ್ದಾರೆ. ಈ ಫಸ್ಟಿಗೆ ನಾನು ಇದೆಲ್ಲ ಕಟ್ ಮಾಡ್ಕೊತೀನಿ. ಏನು ಮಾಡ್ತಾ ಇರ್ಬೋದು, ಬೋಂಡಾ ಬಜ್ಜಿ ಅಂತೂ ಅಲ್ಲ, ಪಾನಿಪುರಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಫ್ರೆಂಡ್ಸ್. ಪಾನಿಪುರಿ ತುಂಬ ಇಷ್ಟ ಆಗಿತ್ತು. ಆದರೆ ಪಾನಿಪುರಿ ಏನು ಗೊತ್ತಾ, ಯಾವಾಗಲೂ ಪಾನಿಪುರಿ, ಬೋಂಡಾ ಬಜ್ಜಿ ಇದೇ. ಅದಕ್ಕೆ ಇವತ್ತು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಖಾರವಾಗಿ ಇದಕ್ಕೆ ಚಿತ್ರಾನ್ನ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಚಿತ್ರಾನ್ನ, ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಮನೆ ದೇವರಿಗೆ ಅಂತ ಕೊಬ್ಬರಿನ ತೆಂಗಿನಕಾಯಿ ಹೊಡೆದಿದ್ದೆ, ಅದು 2 ಚಿಪ್ಪ ಹೋಗ್ಬಿಟ್ಟಿದೆ. ಈಗ ತೆಗೆದು ಫ್ರೀಜರಲ್ಲಿ ಇಡಬೇಕು. ಆದಷ್ಟು ಬೇಗ ಕಾಯಿ ಹೋಳಿಗೆ ಮಾಡೋಕ್ಕೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ತೆಂಗಿನಕಾಯಿ ಎಲ್ಲ ಹಾಳಾಗ್ಬಿಡುತ್ತೆ. ಫ್ರೆಂಡ್ಸ್ ಪ್ಲೀಸ್, ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ನನ್ನನ್ನು ಸ್ವಲ್ಪ ಮುಂದಕ್ಕೆ ಬರೋ ಥರ ಮಾಡಿ ಫ್ರೆಂಡ್ಸ್. ಇಷ್ಟು ಕೊಬ್ಬರಿ ಸಾಕು, ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಹಾಕ್ತೀನಿ, ಇಷ್ಟು ಸಾಕು. ಇದೆಲ್ಲ ಎತ್ತಿರ್ತೀನಿ, ಆಮೇಲೆ ಫ್ರೀಜರಲ್ಲಿ ಇಡಬೇಕು. ಇವಾಗ ಈ ಕೊಬ್ಬರಿನ ಚಿಕ್ಕದಾಗಿ ಇದು ಮಾಡ್ಕೊತೀನಿ, ತುರ್ಕೊತೀನಿ. ಅದೇ ಬೆಟರ್. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ.
ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡ್ರೆ ತಿನ್ನೋಕ್ಕೂ ಸಹ ಚೆನ್ನಾಗಿರ್ತೈತೆ. ನಿಮ್ಮ ಕಡೆನೂ ಮಳೆ ಇದೇ ಥರನೇ ಇದೆಯಾ ಫ್ರೆಂಡ್ಸ್? ನಮ್ಮ ಕಡೆ ಅಂತೂ 3 ದಿವಸದಿಂದ ಫುಲ್ಲು ಮಳೆ. ನೆನ್ನೆ ಎಲ್ಲ ಸ್ವಲ್ಪ ಬಿಸಿಲು ಪರವಾಗಿಲ್ಲ, ಇವತ್ತು ಬಿಸಿಲು ಅನ್ನೋದೇ ನೋಡಿಲ್ಲ. ಫುಲ್ಲು ಮಳೆ ಮಳೆ ಮಳೆ. ಸ್ವಲ್ಪ ನಿಂತ್ಕೊಳ್ಳುತ್ತೆ ಮತ್ತೆ ಮಳೆ ಬರುತ್ತೆ. ಇವಾಗ ಮಳೆ ಸಾಕೇನೆ ಇದಕ್ಕೆ? ಎಲ್ಲಿದ್ಯಾ? ಅಲ್ಲ ಇವಾಗ ಹೊಲಗಳಿಗೆ ಮಳೆ ಸಾಕಾ? ಇನ್ನೂ ಬೇಕಾ? ಇನ್ನೂ ಬೇಕಂತೆ ಮಳೆ. ನಾನು ಅನ್ಕೊಂಡಿದ್ದೆ ಜಾಸ್ತಿ ಆಯ್ತೇನೋ ಮಳೆ 3 ದಿವಸ. ಇನ್ನೂ ಬೇಕಾ ಹಂಗಾದ್ರೆ ಮಳೆ? ಇನ್ನೂ 1 ವಾರ ಐತೆ ಗೊತ್ತಾ? ಬರಲ್ಲ. ಯಾಕೆ? ಅದೇ ಯಾಕೆ ಈ ಮಳೆ ಇನ್ನೊಂದು 15 ದಿವಸ ಮುಂಚೆ ಬಿದ್ದಿದ್ರೆ ಇಲ್ಲಿಗೆ ಬಾ. ಈ ಮಳೆ 15 ದಿವಸ, ಈ ಮಳೆ ಇನ್ನ 15 ದಿವಸ ಮುಂಚೆ ಬಿದ್ದಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಹಿಂಗೆ ಹಿಂಗೆ ಹೆಂಗಂದ್ರೆ ಇನ್ನ ಸ್ವಲ್ಪ ಹೈಟಾಗಿ ಬರ್ತಾ ಇತ್ತು ಪೈರುಗಳು. ರಾಗಿನೂ ಚೆನ್ನಾಗ ಒಂದು ಡಬಲ್ ಆಗ್ಬಿಡ್ತಾ ಇತ್ತು. ಚೆನ್ನಾಗಿ ಬರಲ್ಲ. ಇವಾಗ ಏನು ಅಷ್ಟೊಂದು ರೂಪಾಯಿದಲ್ಲಿ 8 ಅಡಿ. ಓ ಅಷ್ಟೇ. 8 ಅಡಿ ಎಲ್ಲ ಇವಾಗ ಇಲ್ಲ, ಹೋಯ್ತು 8 ಅಡಿ ಎಲ್ಲ. ಇವಾಗ ಏನಾದ್ರು 1 ರೂಪಾಯಿ 10 ರೂಪಾಯಿ ಇಲ್ಲಿ 5 ರೂಪಾಯಿ ಅರ್ಧ ಅಷ್ಟೇ. ಏನ್ ಮಾಡಕ್ಕ? 8 ಅಡಿ 4 ಅಡಿ ಇಲ್ಲ ಅಲ್ಲ ಫ್ರೆಂಡ್ಸ್. ಇವಾಗ ಹೋಗ್ಬಿಡ್ತದೆ. ಯಾವ ಸೋರೆಕಾಯಿ ಮಾಡಿದ್ದೆ ಫ್ರೆಂಡ್ಸ್? ಸೋರೆಕಾಯಿ ಕೋಲ್ಡು, ನಾನು ತಿನ್ನಲ್ಲ, ಅದಕ್ಕೆ ಇಟ್ಬಿಟ್ಟಿದೀನಿ. ಏನ್ಕ ಸೋರೆಕಾಯಿ ಬೇಡ. ರಾತ್ರಿಗೆ ಬೆಲ್ಲ ಇದ್ದಿದ್ರೆ ರವೆ ಪಾಯಸ ಮಾಡಿ, ಚಿತ್ರಾನ್ನ ಮಾಡಿ, ಈ ಬೋಂಡ ಮಾಡ್ತಿದ್ದೆ, ಕಾಯಿ ಚಟ್ನಿ ಮಾಡಿ, ತುಂಬಾ ಚೆನ್ನಾಗಿರ್ತಿತ್ತು. ಬೆಲ್ಲ ಖಾಲಿ ಆಗ್ಬಿಟ್ಟಿದೆ, ಆಗಲೇ ಹೇಳ್ಬೇಕಾಯ್ತು. ಹಾಲು ತರಕ್ ಹೋಗ್ತಾರಲ್ಲ ಅವಾಗ ಹೇಳ್ತೀನಿ ಬೆಲ್ಲ ನೋಡಿ ಫ್ರೆಂಡ್ಸ್. ನಾನು ಏನಾದ್ರು ಹೇಳಿದ್ರೆ ಈ ತರ ಹೇಳ್ತಾರೆ. ಮನೇಲಿದ್ರೆ ಇಷ್ಟ ಫ್ರೆಂಡ್ಸ್, ಎಲ್ಲದಕ್ಕೂ ಗಂಡಸ ಹತ್ರ ಕೇಳ್ಬೇಕು, ಬೇಜಾರಾಗ್ತದೆ. ಅದಕ್ಕೆ ಫ್ರೆಂಡ್ಸ್ ನಾವು ದುಡಿಬೇಕು, ನಮಗೂ ಒಂದು ಸಂಪಾದನೆ ಅನ್ನೋದಿದ್ರೆ. ನೀವು ಉದ್ದಿನ ವಡೆ ತಿಂದಿದ್ದೀರಾ ಫ್ರೆಂಡ್ಸ್? ಉದ್ದಿನ ವಡೆ ತಿಂದಿದ್ದೀರಿ ಫ್ರೆಂಡ್ಸ್? ಹೋಟ್ಲಾಗ ಅಲ್ಲ, ಉದ್ದಿನ ವಡೆ ತಿಂದಿದ್ರೆ. ಇದು ನಾನು ಉದ್ದಿನ ವಡೆ ಅಂತೂ ಅಲ್ಲ. ಗೆಸ್ ಮಾಡಿ ನೋಡೋಣ ಏನ್ ಮಾಡ್ತಾ ಇರಬಹುದು ಅಂತ. 5 ಗಂಟೆ ಆಯ್ತು ಫ್ರೆಂಡ್ಸ್, ಕರೆಕ್ಟ್ ಆಗಿ ಹೇಳಿದ್ದಾರೆ ಇವತ್ತು ಟೈಮು. ಕರಿಬೇವು ಸೊಪ್ಪು ತಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಪಾಪ ನಮ್ಮ ಯಜಮಾನ್ರಿಗೆ ಇವಾಗ ನಾನ್ ವೆಜ್ ಇಲ್ಲ. 48 ದಿವಸ 48 ದಿವಸ ತಿನ್ನಲ್ವಲ್ಲ ಫ್ರೆಂಡ್ಸ್ ನಾನ್ ವೆಜ್. ಮುಗಿತಾ ಬಂತು, ಆದ್ರೂ ನಾನು ದೀಪಾವಳಿ ಹಬ್ಬದವರೆಗೂ ತರ್ಸಲ್ಲ. ಇಲ್ಲ ಇಲ್ಲ, ಇನ್ನೂ 48 ದಿವಸ ಆಗಿಲ್ಲ. ಯಾವ್ದು ಇಲ್ಲ, ಲೆಕ್ಕ ಹಾಕೋ ನೀನೇನೆ. ಈಗ 1 ತಿಂಗಳು ಆಗೈತೆ. 9ನೇ ತಾರೀಕು. ಇವತ್ತೆಷ್ಟು ತಾರೀಕು? ಇವತ್ತೆಷ್ಟು ತಾರೀಕು ನೋಡಿಲ್ಲ, ಮರ್ತ್ಬಿಟ್ಟೆ. 15 ಇವತ್ತು ತಾರೀಕು. ಎಲ್ಲಿ ಮುಗೀತು? ಏನು ದೀಪಾವಳಿಗೆ ನಾಟಿ ಕೋಳಿ ತಂದು ನನ್ಗೆ ನಾಟಿ ಕೋಳಿನೇ ಬೇಕು. ಏನಂತ? ನಾಟಿ ಕೋಳಿ ತಿಂದು ಎಷ್ಟು ದಿವಸ ಆಯ್ತು ಗೊತ್ತಾ ಫ್ರೆಂಡ್ಸ್? ತುಂಬಾ ದಿವಸ ಆಯ್ತು ನಾಟಿ ಕೋಳಿ ತಿಂದು.
ಇಷ್ಟೇ ಫ್ರೆಂಡ್ಸ್, ಇನ್ನೆಲ್ಲ ಕಟ್ ಮಾಡ್ಕೊಂಡಿದ್ದು ಏನಿಲ್ಲ. ಇನ್ನು ಹಸಿಮೆಣಸಿನ್ಕಾಯಿ ಒಂದು ಕಟ್ ಮಾಡ್ಕೊಂಡು, ಹಸಿಮೆಣಸಿನ್ಕಾಯಿ ಕಟ್ ಮಾಡಿ. ಹಸಿಮೆಣಸಿನ್ಕಾಯಿ ನಮ್ಮ ಗಿಡದಲ್ಲಿ ಇವಾಗ ಖಾಲಿ ಆಗ್ಬಿಟ್ಟೈತೆ, ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಸ್ವಲ್ಪ ಖಾರವಾಗಿ ಮೆಣಸಿನ್ಕಾಯಿ ಜಾಸ್ತಿನೇ ಹಾಕೋಣ, ಯಾಕಂದ್ರೆ ಈ ಚಳಿಗೆ ಮಳೆಗೆ ಚೆನ್ನಾಗಿರುತ್ತೆ. ಖಾರವಾಗಿ ಚಟ್ನಿನೂ ಮಾಡ್ಕೊಬೇಕು. ಈ ಕಪ್ಪಲ್ಲಿ 1 ಕಪ್ಪು ಮೈದಾ ಹಾಕ್ಕೊಳ್ತೀನಿ. ಒಂದು ಕಪ್ಪು ಮೈದಾ ಸಾಕು, 1 ಕಪ್ ಸಾಕಾಗುತ್ತೆ ಇಬ್ಬರಿಗೆ. ಇಲ್ಲಿ ನೋಡಿ, ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಕರಿಬೇವು ಸೊಪ್ಪು, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಸಬ್ಬಕ್ಕಿ ಸೊಪ್ಪು ಮತ್ತು ಶುಂಠಿ, ಇದಿಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನನಗೆ ಐತೆ ಕೊತ್ತಂಬರಿ ಸೊಪ್ಪು ಬೇಡ, ಸಬ್ಬಕ್ಕಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಯಾರು ಹಾಕಲ್ಲ ಫ್ರೆಂಡ್ಸ್, ಇದನ್ನ ಸಬ್ಬಕ್ಕಿ ಸೊಪ್ಪು ನಾನೇ ಹಾಕ್ತಾ ಇರೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಅಲ್ಲಿಂದ ಕಾಳುಮೆಣಸು, ಸ್ವಲ್ಪ ಕಾಳುಮೆಣಸು ಹಾಕ್ಕೊತಾ ಇದ್ದೀನಿ. ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು, ಇನ್ನೂ ಒಂದು 2 ಐಟಮ್ ಇದೆ. ಇನ್ನು 2 ಐಟಮ್ ಹಾಕಿದ್ರೆ, ಅಯ್ಯೋ ಫ್ರೆಂಡ್ಸ್ ಬಿಸಿಲು ಬಂದಿಲ್ಲ, ಇಲ್ಲಾಂದರೆ ಅಕ್ಕಿ ಹಸಿಟ್ಟು ಮಾಡಿಕೊತಿದ್ದೆ. ಅಕ್ಕಿ ಹಸಿಟ್ಟು ಖಾಲಿ ಆಗ್ಬಿಟ್ಟಿದೆ. ಇದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. 1 ಸ್ಪೂನ್ ಅಷ್ಟೇ ಇದೆ, ಅಷ್ಟೇ. ಅಕ್ಕಿ ಹಸಿಟ್ಟು ಖಾಲಿ ಆಗಿದೆ ಫ್ರೆಂಡ್ಸ್. ಸ್ವಲ್ಪ ಒಂದು 2 ಸ್ಪೂನ್ ಅಷ್ಟು ಕಡಲೆ ಹಸಿಟ್ಟು ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಒಂದು 2 ಸ್ಪೂನ್ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಇಲ್ಲ. ಪ್ಯಾಕೆಟ್ ಇವಾಗ ತಂದ್ರಲ್ಲ, ಅದಕ್ಕೆ ಹಾಗೆ ಓಪನ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಮೊಸರು ಇದಕ್ಕೆ ಜಾಸ್ತಿ ಬೇಕಾಗುತ್ತೆ. ನಾನು 1/4 ಲೀಟ್ರ್ ಅಷ್ಟೇ ತೊಗೊಂಬಂದಿದ್ದೀನಿ. ನೋಡೋಣ, ಇನ್ನು ಸ್ವಲ್ಪ ನೀರು ಸಹ ಹಾಕ್ಕೊತೀನಿ. ಇವಾಗ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸಹ ಹಾಕ್ಕೊತೀನಿ. ಮೊಸರು ಸಾಕಾಗಲ್ಲ, ಇನ್ನು ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮೊಸರು. ಮೊಸರೇ ಇದಕ್ಕೆ ಮೈನು. ನೀರು ಹಾಕ್ಕೊಂಡಿದ್ರೆ ಕಲಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ನೀರು ಹಾಕ್ಕೊಂಡು ಈ ಥರ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಎಣ್ಣೆನೂ ಸಹ ಬೇಕು, ಎಣ್ಣೆನೂ ಹಾಕ್ಕೊತಾ ಇದ್ದೀನಿ. ಏನಿರ್ಬೋದು ಫ್ರೆಂಡ್ಸ್, ಗೆಸ್ ಮಾಡಿರ್ತೀರಾ, ತಮ್ಮನೆಲ್ಲ ಹಾಕಿರ್ತೀನಲ್ಲ, ಗೆಸ್ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ. ಈ ಐಟಮ್ ಎಲ್ಲ ಹಾಕಿ ಆದಮೇಲೆ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಮೈದಾ ಹಿಟ್ಟು, ಮೊಸರು ಮತ್ತು ಈರುಳ್ಳಿ ಉಪಯೋಗಿಸಿದ್ರೆ ಯಾವ ರೀತಿ ಇದು ಒಂದು ಬೋಂಡ ಮಾಡೋದು ಅಂತ, ಯಾವ ಊರ ಸೈಡಲ್ಲಿ ಮಾಡ್ತಾರೆ ಇದು ಅಂತ. ನಾನು ಅದೇ ಫ್ರೆಂಡ್ಸ್ ಮಾಡ್ತಾ ಇರೋದು, ಆದರೆ ನಾನು ಹೇಳಿಲ್ಲ ಏನು ಮಾಡ್ತಾಯಿದ್ದೀನಿ ಅಂತ. ಬಟ್ ಆ ಐಟಮ್ಸ್ ಎಲ್ಲ ಹಾಕಿ ಆದಮೇಲೆ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಇದರಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ ಅಷ್ಟೇ. ಇದಕ್ಕೆ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕೋದಿಲ್ಲ ಫ್ರೆಂಡ್ಸ್. ನೋಡಿ, ಅದಕ್ಕೆ ಕಲಿಸ್ಕೊಂಡಿದ್ದೀನಿ, ಸಾಕು ಇಷ್ಟೇ. ಇದು ಆಗಿದೆ. ಇದನ್ನ ಇವಾಗ ಎತ್ತಿಟ್ಬಿಟ್ಟು ಎಣ್ಣೆ ಕಾಯಕ್ಕಿಡೋಣ. ನೆನೆಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಹಾಗೆ ಅದು ತುಂಬ ತಣ್ಣಗೂ ಇರಬಾರ್ದು, ಆ ಥರ ಕಾಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ಬಿಟ್ಟು ನೋಡ್ತಾ ಇದ್ದೀನಿ ಇಷ್ಟು. ನೋಡೋಣ ಕಾದಿದೆಯಾ. ಅಯ್ಯೋ ಬಿಡಪ್ಪ, ನೋಡಬೇಕು ಫ್ರೆಂಡ್ಸ್, ಅದು ಬರ್ತೈತಾ ಮೇಲೆ. ಮೊಸರು ಕಮ್ಮಿ ಹಾಕಿದ್ದೀನಲ್ಲ, ಮೇಲೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಇದನ್ನ ಹಿಂಗೆ ಎತ್ಕೊಂಡು ಹಿಂಗೆ ಬಿಡೋದಷ್ಟೇ. ಅದು ಗೊತ್ತಾಗಿರುತ್ತೆ ಅನ್ಸುತ್ತೆ ನಿಮಗೆಲ್ಲ ಫ್ರೆಂಡ್ಸ್ ಏನಿದು ಅಂತ. ನಾನು ಬಾಣಲಿ ಚಿಕ್ಕದು ಇಟ್ಕೊಂಡಿರೋ ಸ್ವಲ್ಪನೇ ಬಿಡ್ತೀನಿ.
ಇವಾಗ ಒಂದು ಚಿಕ್ಕ ಬಾಣಲಿನಲ್ಲಿ ಇಟ್ಕೊಂಡು ಬಿಡ್ತಾ ಇರೋದು ಫ್ರೆಂಡ್ಸ್. ಯಾಕಂದರೆ ಆ ಬಾಣಲಿನಲ್ಲಿ ಆಲ್ರೆಡಿ ಎಣ್ಣೆ ಇತ್ತು, ಅದೇ ಬಾಣಲಿನಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೊಸರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದಿದ್ರೆ ನಾವು ಹಾಕಿದ ತಕ್ಷಣ ಅದು ಎಣ್ಣೆನಲ್ಲೇ ಮೇಲೆ ತೇಲಾಡ್ತಾ ಇತ್ತು. ಮೊಸರು ಕಮ್ಮಿ ಹಾಕಿರೋದ್ರಿಂದ ಅದು ಸ್ವಲ್ಪ ಬಾಣಲಿಗೇನೆ ಕಚ್ಕೊಳುತ್ತೆ, ಅಂದರೆ ತಳ ಅಂಟುತ್ತೆ. ಆದರೆ ಆಮೇಲೆ ನಾನು ಅಂದ್ಕೊಂಡೆ ಅದು ಅಯ್ಯೋ ಏನಪ್ಪ ಇದು ಹೋಯ್ತಲ್ಲ ಅಂತ ಅಂದ್ಕೊಂಡೆ. ಆದರೆ ಅದು ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಮೇಲೆ ಬಂತು, ಪರವಾಗಿಲ್ಲ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಶೇಪು ನನಗೆ ಆ ಬೋಂಡ ಶೇಪು ಮಾಡೋದಕ್ಕಾಗಿಲ್ಲ. ಇಷ್ಟು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡೋಣ ಇದು ನಮ್ಮ ಯಜಮಾನ್ರು ಕೊಟ್ಟು ಟೇಸ್ಟ್ ಹೆಂಗಿದೆ ಅಂತ. ಗಟ್ಟಿ ಇದೆ ಫ್ರೆಂಡ್ಸ್. ಟೇಸ್ಟ್ ಏನೋ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಸ್ವಲ್ಪ ಗಟ್ಟಿ ಬಂದ್ಬಿಟ್ಟಿದೆ ನೋಡಿ, ಅವರು ತಡ್ಕೊಳಕ್ಕಾಗಿಲ್ಲ, ಬಂದ್ಬಿಟ್ರು ಹೆಂಗಿದೆ ಅಂತ ಟೇಸ್ಟ್. ನೋಡೋಣ ಫ್ರೆಂಡ್ಸ್. ಇಲ್ಲ ಹೇಳು, ನಾನು ಬರೋಕ್ಕಾಗಲ್ಲ. ತಿನ್ಬಿಟ್ಟು ಟೇಸ್ಟ್ ಹೇಳು. ಆಯ್ತಾ? ಸಖತ್ತಾಗೈತೆ ಫ್ರೆಂಡ್ಸ್, ನಮ್ಮ ಮಿಸ್ಸಸ್ ಮಾಡಿರೋದು. ಹೇಳು, ಚೆನ್ನಾಗೈತಾ? ಚೆನ್ನಾಗೈತೆ ಫ್ರೆಂಡ್ಸ್. ಸೂಪರಾ? ಸೂಪರ್. ಇನ್ನು ಸ್ವಲ್ಪ ಗಟ್ಟಿಯಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಅದರ ಟೇಸ್ಟು ಇದಕ್ಕೊಂದು ಚಟ್ನಿ ಮಾಡ್ತೀನಿ. ಸ್ವಲ್ಪ ಗಟ್ಟಿ ಫ್ರೆಂಡ್ಸ್. ನಾನು ಮಾಡಾದ್ಮೇಲೆ ಇದ್ರಕ್ಕೆ ಹೆಸರು ಹೇಳೋಣ ಅನ್ಕೊಂಡಿದ್ದೆ ಫ್ರೆಂಡ್ಸ್, ಆದ್ರೆ ಹೇಳಲ್ಲ ಹೆಸರು. ನೀವೇ ಅರ್ಥ ಮಾಡ್ಕೊಳ್ಳಿ, ಏನು ಮಾಡಕ್ ಹೋಗಿ ಏನೋ ಆಗಿದೆ. ಅದರ ಟೇಸ್ಟ್ ಚೆನ್ನಾಗಿದೆ, ಅದೇ ಟೇಸ್ಟ್ ತರಾನೇ ಬಂದಿದೆ. ಏನ್ ಗೊತ್ತಾ, ಮೊಸರು ಜಾಸ್ತಿ ಹಾಕ್ಬೇಕು ಇದಕ್ಕೆ. ಯಾವ ಥರ ಇತ್ತು ಅಂತಂದರೆ, ಮೇಲೆಲ್ಲ ಕ್ರಿಸ್ಪಿಯಾಗಿದ್ದು ಒಳಗಡೆ ಸ್ಮೂತಾಗಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಅಂತೂ ಇತ್ತು. ಇದು ಹೇಳ್ಬೇಕಂದ್ರೆ ಸ್ವಲ್ಪ ಆ ಶೇಪು ಗುಂಡು ಬಂದಿರಲಿಲ್ಲ. ನಾವು ಮಾಮೂಲಿ ವಡೆಗೆ ಬೋಂಡಾಗೆಲ್ಲ ಯಾವ ಥರ ಮಾಡ್ತೀರಾ ಆ ಥರ ಶೇಪ್ ಬಂದ್ಬಿಟ್ಟಿತ್ತು. ಸರಿ ಅಂತಂದ್ಬಿಟ್ಟು ಈಗ ನಾನು ಬೋಂಡ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಸಹ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ನಮ್ಮ ಯಜಮಾನ್ರಿಗೆ ಸಹ ಹಾಕ್ಕೊಳ್ಳೋಣ. ಇವಾಗ ಬಿಸಿ ಬಿಸಿ ಹೇಳಲ್ಲ ಫ್ರೆಂಡ್ಸ್, ಹೇಳಲ್ಲ ಹೆಸರು, ಯಾಕೆಂದ್ರೆ ನೀವೇ ಕಂಡುಹಿಡೀರಿ ನೋಡೋಣ ಏನಿರಬಹುದು ಇದು. ಯಾಕೆಂದ್ರೆ ನಾನು ಮಾಡಿದ್ದು ಆ ಶೇಪ್ ಬಂದಿಲ್ಲ, ಅದಕ್ಕೆ ಹೆಸರು ನಾನು ಇಟ್ಟಿಲ್ಲ. ನೀವೇ ಬೇಕಾದ್ರೆ ಹೆಸರಿಡಿ, ಈ ಶೇಪಲ್ಲಿ ಬಂದಿದೆ. ಇನ್ನೂ ಸ್ವಲ್ಪ ಕಲಿಸ್ಬೇಕಾಯ್ತು, ಮೊಸರು ಸ್ವಲ್ಪ ಐತಲ್ಲ ಅದಕ್ಕೆ ಕಮ್ಮಿ ಕಲಿಸ್ದೆ. ಅದು ಇನ್ನೂ ಸ್ವಲ್ಪ ಕಲಿಸಿದ್ರೆ ಚೆನ್ನಾಗಿರ್ತಾ ಇತ್ತು, ಸಾಕಾಗಲ್ಲ ಅನ್ಸುತ್ತೆ ಇಬ್ಬರಿಗೆ, ಯಾಕಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ನಮ್ಮ ಯಜಮಾನ್ರಿಗೆ ತಗೊಂಡೋಗಿ ಕೊಡ್ತೀನಿ, ನೋಡೋಣ ಏನ್ ಹೇಳ್ತಾರೋ. ಹೇಳೋದೇ ನಾವೇ ತಿಂದು ಹೇಳ್ಬಿಟ್ಟಿದ್ರ ಚೆನ್ನಾಗಿದೆ ಅಂತ, ಹೇಳಕ್ಕೇನು ಇಲ್ಲ. ಕಾಫಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಹಾಲಿಗೆ ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕು, ಡೈರಿ ಓಪನ್ ಆಗಕ್ಕೆ. ಹೋಗೋ, ಓಪನ್ ಆಗಿರುತ್ತೆ. ಓಯ್ ಕೇಳಿಸ್ತಾ? ಅವರು ಫಿಲಮ್ ನೋಡ್ತಾ ಇದಾರೆ, ಹೋಗಿದ್ದಾರೆ. ಎಲ್ಲ ಹೋಗ್ಲಿ. ನೋಡ್ತಾ ಇರ್ಬೋದು, ಮೇಲೆಲ್ಲ ಕ್ರಿಸ್ಪಿಯಾಗಿದ್ದು ಒಳಗಡೆ ಮಾತ್ರ ಸ್ಮೂತಾಗಿ ತುಂಬ ಚೆನ್ನಾಗಿದೆ. ಕಾಯಿ ಚಟ್ನಿಗೂ ಮತ್ತು ಬೋಂಡಾಗಂತೂ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಆದರೆ ಮೈದಾ ಹಸಿಟ್ಟು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ
ಆ ಭಯನೂ ಸ್ವಲ್ಪ ಇತ್ತು, ನನಗೆ ಮೈದಾ ಹಿಟ್ಟು ಅಷ್ಟಾಗಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬನ್ನಿ ನಮ್ಮ ಯಜಮಾನ್ರು ಏನು ಹೇಳ್ತಾರೆ ನೋಡೋಣ ಬನ್ನಿ. ನಮ್ಮ ಯಜಮಾನ್ರಂತೂ ಇದನ್ನು ತಿಂದ್ಬಿಟ್ಟು ತುಂಬಾ ಖುಷಿ ಆಯಿತು. ಯಾಕೆಂತಂದರೆ ಅವರು ಇದೇ ಫಸ್ಟ್ ಟೈಮ್ ಅಂತಂದರೆ ಇದನ್ನು ತಿಂದಿರೋದು. ನಾನು ಯಾವತ್ತೂ ತಿಂದಿಲ್ಲ ಈ ಥರ ಮಾಡಿರೋದು. ಅವ್ರು ಯಾವಾಗಲೂ ಕಡಲೆ ಹಸಿಟ್ಟು ಮತ್ತು ಕಡಲೆಬೇಳೆ ವಡೆ ಮತ್ತು ಇಲ್ಲಾಂದರೆ ಮೆಣಸಿನ್ಕಾಯಿ ಬಜ್ಜಿ ಇದು ಇಷ್ಟರಲ್ಲೇ ತಿಂತಾ ಇದ್ದಿದ್ದು. ಇವು 3 ಬಿಟ್ಟು ಬೇರೆ ಗೊತ್ತಿಲ್ಲ ಅಂತ ಹೇಳಿದರು. ಸರಿ ಇವತ್ತು ನೋಡು ಅಂತ ಮಾಡಿಕೊಟ್ಟಿದ್ದೆ. ತುಂಬಾ ಚೆನ್ನಾಗಿದೆ, ತುಂಬ ಖುಷಿಪಟ್ಟು ತಿಂದಿದ್ದಾರೆ ಫ್ರೆಂಡ್ಸ್. ಕಾಯಿ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಇದಕ್ಕೆ ಪುದೀನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ಇದಕ್ಕೆ ಹೆಸರು ನೀವೇ ಇಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ ನೋಡಿರೋರಿಗೆಲ್ಲ ತುಂಬ ಧನ್ಯವಾದ. ಬಾಯ್ ಫ್ರೆಂಡ್ಸ್.